ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ತೆ. ಇದು ಬೇಳ್ಮ ಲಿಂಗಪ್ಪ ಅವರ ಪ್ರಾಪರ್ಟಿ. ಅವ್ರಿಗೆ 3 ಜನ ಗಂಡ್ಮಕ್ಳು, ಬಿ ಚಿಕ್ಕಣ್ಣ, ಬಿ ಮುನಿಹನುಮಯ್ಯ, ಬಿ ತಿಮ್ಮಣ್ಣ ಅಂತ ಅಂದ್ಬಿಟ್ಟು. ಇದು ದಾನವಾಗಿ ನಮ್ಮ ಬೇಳ್ಮ ಲಿಂಗಪ್ಪ ತತ್ತವ್ರು ದಾನವಾಗಿ ಕೊಟ್ಟಿರೋದು. ಇವರು ಚಿನ್ನಪ್ಪ ಸ್ವಾಮಿ ತತ್ತ ದೇವ್ರು ಬಂದು ನಮ್ಮ ವಂಶದ ದೇವರು. ನಾನು ಈ ಮನೆ ಸೊಸೆಯಾಗಿ ಬಂದು ಒಂದು 24-25 ವರ್ಷ ಆಯಿತು. ಇವಾಗ ಇತ್ತೀಚೆಗೆ ನನಗೆ 3 ಹೆಣ್ಣು 1 ಗಂಟು. ಗಂಡು ಮಗಾದರೆ ಒಳಗೆ ತಡೆ ಮಾಡ್ಕೊಂಬಂದಿರ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ಸೊ ಫಸ್ಟ್ ಮನೇಲೇ ಮಾಡ್ಕೊಂಬಂದಿರ್ತಾ ಇದ್ವಿ. ಇವಾಗ ನಮ್ಮ ಬೇಳ್ಮದ ಲಿಂಗಪ್ಪ ಅವ್ರ ಮಗ ಚಿಕ್ಕಣ್ಣ ಇದಲ್ಲ, ಬಿ ಚಿಕ್ಕಣ್ಣ ಅವ್ರ ಹೆಸರಿನ ಮೇಲೆ ಇವಾಗ ಹೋಳಿಗೆ ಊಟ ಇಡ್ತಾ ಇದ್ವಿ. ಪ್ರತಿಯೊಂದು 5 ವರ್ಷದಿಂದ ಮಾಡ್ತಾಯಿದ್ವಿ. ಇವಾಗ ಬೇವಿನ ಲಿಂಗಪ್ಪ ಅವರು ಬಿಸಿದ ಛತ್ರಕ್ಕೆ ಎಲ್ಲ ದಾನವಾಗಿ ಅವ್ರ ಜಾಗನ ಕೊಟ್ಟೋದು ದಾನವಾಗಿ. ಇದು ಒಂದು ಚಿನ್ನಪ್ಪ ಸ್ವಾಮಿ ತದ ದೇವಸ್ಥಾನ ಮಾತ್ರ ಟ್ರಸ್ಟಿಗೆ ಸೇರಿಲ್ಲ. ಇದು ನಮ್ಮ ವಂಶ ದೇವರಾಗಿರೋದ್ರಿಂದ ಬೇವಿನ ಲಿಂಗಪ್ಪ ಅವ್ರ ಮಗ ದೊಡ್ಡ ಮಗ ಚಿಕ್ಕಣ್ಣ ಅವರು ಪೂಜೆ ಮಾಡ್ತಾಯಿದ್ರು. ಅವರು ಎಕ್ಸ್ಪೈರ್ ಆದಮೇಲೆ ಅವ್ರ ಸೊಸೆ ಸುನಂದಮ್ಮ ಅಂತ ಅಂದ್ಬಿಟ್ಟು ಅವ್ರು ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಪ್ರೆಸೆಂಟ್ ಮಾಡ್ತಾಯಿದ್ರು ಅವ್ರ ಸೊಸೆ ಸುನಂದಮ್ಮ ಅಂತ ಅಂದ್ಬಿಟ್ಟು. ಟ್ರಸ್ಟ್ ಕಡೆಯಿಂದ ನಿಮ್ಗೇನು ಸೌಲಭ್ಯ ಇದೆಯಾ? ಇಲ್ಲ ಮಾಡ್ತಾರೆ. ಟ್ರಸ್ಟ್ ಕಡೆಯಿಂದ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ರಸ್ತೆಗಳಲ್ಲಿ ಎಲ್ಲ ಪ್ರತಿದಿನ ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಟ್ರಸ್ಟಿಂದ ಸಪೋರ್ಟ್ ಇದೆ. ಟ್ರಸ್ಟಿಗೆ ಸೇರಿಲ್ಲ ಅಂತ ಅವರೇ ನೆಗ್ಲೆಕ್ಟ್ ಮಾಡಲ್ಲ, ಟ್ರಸ್ಟಿಂದನೇ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅವರ ಟ್ರಸ್ಟ್ ಮೆಂಬರ್ಸು ಪ್ರತಿಯೊಬ್ಬರು ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಚಿನ್ನಪ್ಪ ಸ್ವಾಮಿ ಜಾತ್ರೆಯನ್ನು ಸಿನೇಶ್ವರ ಸ್ವಾಮಿ ಕೊಟ್ಟಿದ್ದೇವೆ. ಮತ್ತು ಈ ಜಾತ್ರೆಯಲ್ಲಿ
ಸುತ್ತಮುತ್ತಲಿನ ಆನೇಕಲ್ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ವಾಮಿಯ ಸೇವೆಯನ್ನು ಮಾಡಿ ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ ಮತ್ತು ಪ್ರಸಾದದ ವಿನಿಯೋಗವನ್ನು ಸವಿದು ಮತ್ತು ಇಲ್ಲಿ ಒಂದು ವಿಶೇಷ ಏನಂದರೆ ಕಡಲೆಕಾಯಿ ಜಾತ್ರೆ ಅಂತ ಒಂದು ವಿಶೇಷ. ಇಲ್ಲಿ ಚಿನ್ನಪ್ಪ ಸ್ವಾಮಿಗಳು ಇಲ್ಲಿ ಜೀವ ಸಮಾಧಿ ಆಗಿರುವಂಥ ಸ್ಥಳ ಇದು. ಈ ಸ್ಥಳ ಇರೋದರಿಂದ ಚಿನ್ನಪ್ಪ ಸ್ವಾಮಿಗಳಿಗೆ ಕಡಲೆಕಾಯಿ ಅಂದರೆ ಮೊದಲಿಂದಲೂ ತುಂಬ ಪ್ರೀತಿ ವಿಶ್ವಾಸ. ಅದರಿಂದ ಎಲ್ಲರೂ ಏನು ಮಾಡ್ತಾರೆ, ಭಕ್ತಾದಿಗಳು ಎಲ್ಲರೂ ಬಂದು ಕಡಲೆಕಾಯನ್ನು ತೊಗೊಂಬಂದು ಅವರ ದೇವಸ್ಥಾನದ ಮೇಲೆ ಚಿಮ್ಮಿ ಮತ್ತು ಎಲ್ಲರಿಗೂ ಅಲ್ಲಿ ಸ್ವಲ್ಪ ಕಡಲೆಕಾಯಿಯನ್ನು ವಿತರಿಸ್ತಾರೆ. ಇದೊಂದು ವಿಶೇಷ ನಮ್ಮ ಆನೇಕಲ್ಲಿಗೆ ಚಿನ್ನಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ. ಮತ್ತು 3 ಗಂಟೆ ಮೇಲೆ ಜಾಸ್ತಿ ಜನ ಬಂದು ಸೇರಿ ಚಿನ್ನಪ್ಪ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಎಲ್ಲ ಭಕ್ತಾದಿಗಳು ಮತ್ತು ಚೆನ್ನೈಶ್ವರ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಹಬ್ಬ ಕೊನೆಯನ್ನು ಈ ಹಬ್ಬ ನಮ್ಮ ಮನೆಗೆ ವಂಶಸ್ಥರಿಗೆ ಈ ಹಬ್ಬ ದೇವರಾಗಿ ಹುಟ್ಬಿಟ್ಟು ಅದು ನಮ್ಮ ಮನೆಗೆ ಗೊತ್ತೇ ಇರಲಿಲ್ಲ. ಇವರು ದೇವರಾಗವ್ರೆ ಅನ್ನೋದೇ ಗೊತ್ತಿಲ್ಲ. ಚಿಕ್ಕೋಯ್ತು ಅವ್ರಿಗೆ. ಅದನ್ನು ಬಂದು ಈ ಜನಗಳಿಗೆಲ್ಲ ತೋರಿಸ್ಕೊಳೋದು ಎಲ್ಲ ಹಿಂಗೆ ಒಂಥರ ಬೀದಿ ಅಲೆಯೋರು ಎಲ್ಲಾರನ್ನೂ ಕೊಂಡಿಸ್ಕೊಳೋದು, ಆ ನಾಯಿಗಳಿಗೆಲ್ಲ ತಿಂಡಿ ಹಾಕೋದು ಇದೇ ಮಾಡ್ತಾಯಿದ್ರು. ಆಮೇಲೆ ಹಳ್ಳಿಯವ್ರಿಗೆ ಗೊತ್ತಾಯಿತು. ಆಮೇಲೆ ನಮಗೆ ಈ ಲಿಂಗಪ್ಪ ಅವರು ಮಗ ಅವ್ರ ಚಿಕ್ಕಣ್ಣ ಅವರಿದ್ರು, ಯಜಮಾನ್ ಚಿಕ್ಕಣ್ಣ ಅಂತ. ಅವ್ರಿಗೆ ಗಂಡು ಮಗ ಇರಲಿಲ್ಲ, ಹೆಣ್ಮಕ್ಳೇ ಆಗಿದ್ದು. ಅದಕ್ಕೆ ನಮಗೆ ಗಂಡು ಮಗ ಬೇಕು ಅಂದ್ಬಿಟ್ಟು ಕೊರಬ ಸ್ವಾಮಿಗಳು ಅಂತ ಇದರಲ್ಲಿ ಹಳ್ಳಿಯವಲ್ಲ ಅವ್ರನ್ನ ಹತ್ರಕ್ಕೆ ಹೋಗ್ಬೇಕು ಅಂತ ಇಲ್ಲಿ ಬಂಡಿ ಕಟ್ಕೊಂಡು ಹೋದ್ರಂತೆ. ಆ ಬಂಡಿ ಕಟ್ಕೊಂಡು ಹೋಗುವಾಗ ದಾರಿ ಒಳಗೆ ಆಕ್ಸಿಡೆಂಟ್ ಆಯಿತು. ಅಲ್ಲಿ ಅವರು ತೊಡ್ಕು ಅಂತ ಕೈ ಇಸ್ಕೊಂಡ್ರಂತೆ. ಆಮೇಲೆ ಸರಿ ಇವ್ರು ಹೋಗಿ ಅಲ್ಲಿ ಸೇರಿದ್ಮೇಲೆ ಅವರು ಶಿಸ್ರು ಇದ್ರಲ್ಲ ಪರಮ ಸ್ವಾಮಿ ಶಿಸ್ರು, ಅವ್ರು ಕೇಳಿದ್ರಂತೆ. ಕೇಳಿದ್ದಕ್ಕೆ ಹೌದು ನಿಮಗೆ ನಮ್ಮದು ತೊಡಕಾಯ್ತು, ಅಲ್ಲಿ ಇದಾಯಿತು ಅಂತ ಹೇಳಿದ್ರು. ಇಲ್ಲಿ ಸ್ವಾಮಿಗಳು ಕೈ ಮುಟ್ಕೊಂಡ್ರು ಅಂತ ಅವರು. ಆಮೇಲೆ ಅವರು ಪರಮ ಸ್ವಾಮಿಗಳು ಹೇಳಿದ್ರಂತೆ, ಯಾಕೆ ಬಂದಿದ್ದು ನನಗೆ ಗಂಡು ಸಂತಾನ ಬೇಕು ಅಂತ ಕೇಳಿದ್ರಂತೆ. ನಿಮ್ಮ ಮನೆಗೆ ಇರಿಸ್ಕೊಂಡು ಇಲ್ಲದ ತಕ್ಕ ಏನಕ್ಕೆ ಬಂದ್ರಿ ಅಂತ ಅವ್ರು ಹೇಳಿದ್ರು ಪರಮ ಸ್ವಾಮಿಗಳು. ಆವಾಗ ಸರಿ ನಮ್ಮ ಮನೆಗೆ ಅಂದಿದ್ದು, ನಿಮ್ಮ ಮನೆಗೆ ಅವನಲ್ಲಪ್ಪ ಮನೆ ದೇವರಾಗಿ ಇಲ್ಲದ ತಕ್ಕ ಏನು ಕೊಡ್ಕೊಂಬಂದ್ರಿ ಅಂತ ಕೇಳಿದಾಗ ಆವಾಗ ನಮ್ಮ ಚಿಕ್ಕಣ್ಣವ್ರಿಗೆ ಅನುಭವ ಆಯ್ತದೆ. ಆವಾಗ ಹಿಂಗೆ ಅವ್ರನ್ನ ಸ್ನಾನ ಮಾಡಬೇಕಾದ್ರೆ ಅಟ್ಟಿ ಎಲ್ಲ ಓಡಾಡೋರಂತೆ. ಹೊಸ ಬಟ್ಟೆ ಹಾಕಿದ್ರೆ ಆ ಗಳಕ್ಕೇನೇ ಹರ್ಕೊಂಬರೋರಂತೆ. ಮಸಾಣಕ್ಕೆ ಹೋಗೋದಂತೆ. ಯಾರು ಸತ್ರನೂ ಅವ್ರ ಕೈ ಬಳೆ ಎಲ್ಲ ಒಂಥರ ಗಂಟು ಕಟ್ಕೊಂಡು ಕುತ್ತಿಗೆಗೆ ಎಲ್ಲ ಬೀದಿ ಅಲಿಯೋರಂತೆ. ಆಮೇಲೆ ಬರ್ತಾ ಒಬ್ಬರಿಗೆ ಮಾತ್ರ ಮೊದಲನೇ ಮನೇಲಿ ಮಲೆಕೊಂತ ಇದ್ದಂತೆ. ಇದ್ರೆ ಕುತ್ಕೊಂಡಿರೋರಂತೆ. ಅಲ್ಲಿ ಇಬ್ಬರು ಶಿಷ್ಯರು, ಅವರು ಒಳಗೆ ಮಲೆಕೊಂಡಿದ್ರಂತೆ. ಈ ಅಪ್ಪ ಕೈ ಒಂದು ಕಡೆ, ಕಾಲು ಒಂದು ಕಡೆ, ತಲೆ ಒಂದು ಕಡೆ, ಮುಂಡನೆ ಒಂದು ಕಡೆ ಬಿಸಾಕ್ಬಿಟ್ಟು ಈ ಅಪ್ಪ ಇದ್ದಂತೆ. ಅವರು ಒಂದಕ್ಕೆ ಅಂತ ಈಚೆಗೆ ಬಂದವನ ಒಬ್ಬ ಅವ್ರು ನೋಡ್ಬಿಟ್ಟು ಚಿನ್ನಪ್ಪನ ಯಾರೋ ಕೊಲೆ ಮಾಡ್ಬಿಟ್ಟವ್ರೆ ಅಂತ ಇನ್ನೊಬ್ಬನ ಹೋಗಿ ಎಬ್ಬರಿಸಿದ್ರಂತೆ. ಅವರು ಎಬ್ಬರಿಸಿದ್ದಕ್ಕೆ ಯಾರು ಕೊಲೆ ಮಾಡಕೋತಾರೆ, ಅವನ ಹತ್ರ ಏನೈತೆ ಅಂತ ಅವರು ನಕ್ಕೊಂಡು ಹೇಳಿದ್ರಂತೆ. ಅದಕ್ಕೆ ಇಲ್ಲ ನೋಡ್ಬಾ ಅಂದಾಗ ಅವರು ಬಂದು ನೋಡಿದ್ರೆ ಚಿನ್ನಪ್ಪ ಅಂತ 3 ಸತಿ ಕರೆದ್ರಂತೆ. ಚೆಕ್ಕಲ್ ಬಲ ಹಾಕ್ಕೊಂಡು ಕೂತವ್ರಂತೆ. ಆವಾಗ ಅವ್ರಿಗೆ ಅದೊಂದು ಮಾಯ ತೋರಿಸವ್ರೆ. ಇನ್ನೊಬ್ಬರಿಗೆ ಒಂದು ಅಂಗಡಿಗೆ ಹೋಗಿ ನಿಂತ್ಕೊಂಡ್ರಂತೆ. ನಿಂತ್ಕೊಂಡಿದ್ದಕ್ಕೆ ಚಿನ್ನಪ್ಪ ನಿಮ್ಗೇನು ಬೇಕೋ ತೊಗೊಂಡೋಗು ಅಂದ್ರಂತೆ ಆ ಅಂಗಡಿಯವರು. ಅವರು ಹೆಣ್ಮಕ್ಳು ಏರ್ಪಿನ್ನು ಅದೆಲ್ಲ ಕೇಳಿದ್ರಂತೆ. ಅದಕ್ಕೆ ಮಾತ್ರ ತೊಗೊಂಡ್ರಂತೆ. ಅವರು ತೊಗೊಂಡು ಇನ್ನೊಂದು ಸ್ವಲ್ಪ ಈ ಕಡೆ ಹೆಜ್ಜೆ ಇಕ್ಕಲಿಲ್ಲಂತೆ, ಅಂಗಡಿನೇ ಖಾಲಿ ಆಯ್ತಂತೆ. ಅಷ್ಟು ವ್ಯಾಪಾರ ಆಯ್ತಂತೆ ಅವ್ರಿಗೆ. ಅದೊಂದು ಮಹಿಮೆ ಒಬ್ರಿಗೆ ತೋರಿಸಿದ್ದಾರೆ. ಇನ್ನೊಬ್ರಿಗೆ ಒಬ್ಬರು ಅಜ್ಜಿ ಯಪ್ನೆ ಯಾವಾಗ ಸಾರಿಗೆ ಇಟ್ಟಿಗೆ ಹೋಗೋರಂತೆ ಒಬ್ಬೊಬ್ರ ಮನೆಗೆ. ಅವ್ರಿಗೆ ಯಾರು ಬೇಕೋ ಅವ್ರ ಮನೆಗೆ ಮಾತ್ರ ಹೋಗೋರಂತೆ. ಅವರು 3 ದಿವಸ ಆಗೈತಂತೆ ಚಿನ್ನಪ್ಪನ ಹೆಸರು ಹೇಳಿ ಸಾರು ಎತ್ತಕ್ಕೆ ಕುಡಿಕೆ ಒಳಗೆ ಇದು ಅವರೆಕಾಳು ಹುಳಿ ಅದು 3 ದಿವಸ ಆಗೈತಂತೆ ಎತ್ತಕ್ಕೆ. ಈ ಅಪ್ಪ 4ನೇ ದಿವಸಕ್ಕೆ ಹೋಗೋನಂತೆ ಅವ್ರ ಮನೆಗೆ ಸಾರು ಕೊಡಮ್ಮಣಿ ಅಂತ. ಅವಾಗ ಕೇಳಕ್ಕೆ ಹೋಗಿದ್ದಕ್ಕೆ ಹೋಗೋ ಚಿನ್ನಪ್ಪ ಎಲ್ಲ ಊಟ ಆಗೋಗ್ಬಿಟ್ಟಿದ್ದು, ಇವಾಗ ಬಂದಿದ್ಯಾ ನೀನು ಅಂದ್ರಂತೆ. ಆವಾಗ ಇಲ್ಲ ನೋಡಮ್ಮಣಿ ನನಗೆ ಅಂತ ಎತ್ತಿದ್ಯಾ ಅಂತ ಕೇಳ್ತಾವ್ರೆ.
ಆಯಮ್ಮ ಎತ್ತಿಕ್ತವಳು ಮರ್ತೋಗ್ಬಿಟ್ಟವಳಂತೆ 3 ದಿವಸ ಆದ್ರೂ. ಹಾಂ ಆಮೇಲೆ ಹೋಗಿ ನೋಡಿದ್ರೆ ಆಯಮ್ಮ ಹೆಂಗೆ ಎತ್ತಿಕ್ಕಿದ್ಲು ಸಾರು ಹಂಗೆ ಘಮ 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 ಅಂತ ಆಯ್ತಂತೆ. ಆಮೇಲೆ ಚಿನ್ನಪ್ಪ 3 ದಿವಸ ಆಗೈತಲ್ಲೋ ಈ ಸಾರು ಎತ್ತಿಕ್ಕಿ ಅಂತೇಳಿ ಆವಾಗ ತಗೊಂಡು ಬಂದು ಕೊಟ್ಲಂತೆ ಆಯಮ್ಮನಿಗೆ ಅದೊಂದು ಮಹಿಮ ತೋರಿಸವ್ರೆ. ಆಮೇಲೆ ಹಿಂಗೆ ಜನಗಳು ಇವ್ರ ಕಷ್ಟಗಳೆಲ್ಲ ಇದು ಮಾಡ್ಕೊಂಡ ನಮ್ಮನೆ ಗಂಡಸಂತಾನೂ ಆಯಿತು. ನಮ್ಮ ಹುಡುಗರಿಗೆಲ್ಲ ಅವ್ರ ಹೆಣ್ಮಕ್ಳಿಗೆಲ್ಲ ಕಷ್ಟ ಸುಖ ಎಲ್ಲ ಹೇಳೋರು, ನಿನ್ನ ಕಷ್ಟದ ಮನೆಗೆ ಹೋಗ್ತೀಯ ನೀನು ಸುಖ ಬೀಳ್ತೀಯ ಅಂತ. ಆಮೇಲೆ ಇಷ್ಟು ಅಂಕಣ ದೇವಸ್ಥಾನ ಕಟ್ಟು ಅಂತ ಹೇಳು ಅಂತ ಹೇಳಿ ಕಳಿಸು. ಆವಾಗ ಈ ದೇವಸ್ಥಾನ ಕಟ್ಟಿದ್ವಿ. ದೇವಸ್ಥಾನ ಕಟ್ಟಿದ್ಮೇಲೆ ಆಮೇಲೆ ಅಲ್ಲಿ ಸ್ವಂತ ಬಿದ್ದಾಗೇನೋ ಆತಾಯ್ತಂತೆ ಕಳೆಕಾಯಿ ಪರಿಸೆ. ಹಾಂ ಆ ಜನಗಳ ಇಲ್ಲ ನಮ್ಮ ಚಿನ್ನಪ್ಪನಿಗೆ ಮಾಡಬೇಕು ಅಂತ ಎಲ್ಲ ಜನಗಳು ಬಂದು ಕಳೆಕಾಯಿ ಪರಿಸೆ 90 ವರ್ಷ ಆಯಿತು. 90 ವರ್ಷ ತುಂಬಿತು ಒಂದಕ್ಕೆ ಬೀಳ್ತೈತೆ. ಓಕೆ ಓಕೆ